ನೀವೇನಾದ್ರೂ ನಿಮ್ಗೆ ಹೊಸ ಕಾರ್ ಪರ್ಚೇಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ತುಂಬಾ ಎಕ್ಸೈಟ್ ಆಗಿ, ಯಾಕೆಂದ್ರೆ ನವೆಂಬರ್ ಅಲ್ಲಿ ಮೂರ್ ಹೊಸ ಕಾರ್ಗಳು ಲಾಂಚ್ ಆಗ್ತಿದೆ. ಯಾವ್ದಾದ್ರು ಅಂತಂದ್ರೆ ಎಲ್ಲದಕ್ಕಿಂತ ಮೊದಲನೇದು ಸಬ್ 4 ಮೀಟರ್ ಸೆಗ್ಮೆಂಟ್ಗೆ ಅಂಡ್ ಮೋಸ್ಟ್ ಡಿಮಾಂಡೆಡ್ ಸೆಗ್ಮೆಂಟ್ಗೆ ಲಾಂಚ್ ಆಗ್ತಿರುವಂತ ಥರ್ಡ್ ಜನರೇಷನ್ ಯುಂಡೈ ವೆನ್ಯೂ. ಎಸ್, ಯುಂಡೈ ವೆನ್ಯೂದು ಲೀಕ್ಸ್ ಬಂದಿದೆ. ಲೀಕ್ಸ್ ಬಂದಿದ್ರಲ್ಲಿ 4th ನವೆಂಬರ್ಗೆ ಗಾಡಿ ಲಾಂಚ್ ಆಗ್ತಿದೆ ಅಂಡ್ ಇದರಲ್ಲಿ ನಾವು ತುಂಬಾ ಫ್ಯೂಚರ್ ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇದೀವಿ. ADAS ಲೆವೆಲ್ 2 ಇಂಟೀರಿಯರ್ಸ್ ಬೆಟರ್ ಆಗ್ತಾ ಇದೆ ಹಾಗೂ ಗಾಡಿ ಎಕ್ಸ್ಟೀರಿಯರ್ ಸಹ ತುಂಬಾ ಚೇಂಜಸ್ ಇದೆ. ಎರಡನೇ ಕಾರ್ ಬಗ್ಗೆ ಮಾತಾಡೋದಾದ್ರೆ ಟಾಟಾ ಸಿಯಾರಾ. ಎಸ್, ಟಾಟಾ ಸಿಯಾರಾ ಫೈನಲಿ ಲಾಂಚ್ ಆಗ್ತಿದೆ ಅಂಡ್ ಈ ಕಾರ್ದು ನಾವಾಗಲೇ ಪೋಸ್ಟರ್ಸ್ ಅಥವಾ ಅದು ಡಿಸೈನ್ಸ್ ನೋಡಿದೀವಿ. ಅಂಡ್ ಡಿಸೈನ್ಸ್ ಅಲ್ಲಿ ನೀವೇ ನೋಡಬಹುದು, ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಸ್ಲಾಶ್ ಟೈಪ್ ಡೋರ್ ಹ್ಯಾಂಡಲ್ಸ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು ಅಂಡ್ ಡಿಸೈನ್ ಪ್ರಕಾರ ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಗಾಡಿ ಲಾಂಚ್ ಆದಾಗ ಏನೇನ್ ಬರುತ್ತೆ ಅಂತ ನಾವೇ ನೋಡೋಣ. ನೆಕ್ಸ್ಟ್ ಮೂರನೇ ಕಾರ್ ಯಾವುದು ಅಂತಂದ್ರೆ ಇದು ಲಾರ್ಜ್ ಸೆಗ್ಮೆಂಟ್ ಕಾರ್ ಅಥವಾ ಮಿಡ್ ಸೈಜ್ XUV. ಇದ್ಯಾವುದು ಅಂತಂದ್ರೆ XUV 700 ಫೇಸ್ ಲಿಫ್ಟೆಡ್ ವರ್ಷನ್. ಎಸ್, XUV 700 2021ರಲ್ಲಿ ಲಾಂಚ್ ಆಗಿ ಈಗಾಗಲೇ 4 ವರ್ಷ ಆಗಿದೆ ಅಂಡ್ ಇದು ಫೇಸ್ ಲಿಫ್ಟ್ ಫೈನಲಿ ಬರ್ತಾ ಇದೆ. ಅಂಡ್ ಇಂಟೀರಿಯರ್ ಲೀಕ್ಸ್ ಪ್ರಕಾರ ಗಾಡಿ ಒಳಗಡೆ ಇಂಟೀರಿಯರ್ B6 ಅಥವಾ XUV 9E ಇಂದ ಡೆರೈವ್ ಆಗಿದೆ ಅಂಡ್ ಇಂಟೀರಿಯರ್ಸ್ ಅಲ್ಲಿ ತುಂಬಾ ಚೇಂಜಸ್ ಇದೆ. ಎಕ್ಸ್ಟೀರಿಯರ್ ಇಂದ ಕ್ಯಾಮೋಫ್ಲಾಜ್ ನಮಗೆ ತುಂಬಾ ಡಿಸೈನ್ಸ್ ಇನ್ನೂ ಗೊತ್ತಾಗಿಲ್ಲ, ಬಟ್ ನೀವು ಈ ಗಾಡಿಗೆ ವೆಯ್ಟ್ ಮಾಡಬಹುದು. ಈ 3 ಗಾಡಿ ಲಾಂಚ್ ಆಗ್ತಿರೋದ್ರಲ್ಲಿ ನೀವು ಯಾವ್ದು ಪರ್ಚೇಸ್ ಮಾಡ್ತೀರಾ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೂ ಇದೇ ತರ ಆಟೋಮೋಟಿವ್ ಕಂಟೆಂಟ್ಸ್ಗೆ ಕಾರ್ ನ್ಯೂಸ್ ಕನ್ನಡನ ದಯವಿಟ್ಟು ಫಾಲೋ ಮಾಡಿ.